ಹಲೋ ಎಲ್ಲರಿಗೂ. ಇವತ್ತು ನನ್ನ ವೀಡಿಯೋದ ಬಿರಿಯಾನಿನ ನಾನು ಯಾವ ಥರ ಮಾಡ್ತೀನಿ ಎಂಬ ರೆಸಿಪಿ ಸಿಕ್ಕುತ್ತಾ. ಹೈದರಾಬಾದಿ ಬಿರಿಯಾನಿನ ನಾನು ಒಂದೇ ಸಲ ಟ್ರೈ ಮಾಡೋದು, ಒಳ್ಳೆ ರೀತಿಯಲ್ಲೇ ಬಂದಿತ್ತು. ಅಂಬೂರ್ ಬಿರಿಯಾನಿನ ಆಲ್ಮೋಸ್ಟ್ ಒಂದು 4-5 ಸಲ ಟ್ರೈ ಮಾಡಿದೆ, ಒಳ್ಳೆಯೇ ಬಂದಿತ್ತು. ಆದರೆ ಚಿಕನ್ ಪಲಾವಿಗೂ ಚಿಕನ್ ಬಿರಿಯಾನಿಗೂ ಎಂಥ ವ್ಯತ್ಯಾಸನಲ್ಲಿ ಹೇಳಿದ್ರೆ, ಚಿಕನ್ ಪಲಾವನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟೆ ಹಾಕಿ, ಅಕ್ಕಿನೂ ಒಟ್ಟೆ ಹಾಕಿ ಬೇಯಿಸಿ ಒಂದೇ ಸಲಿಗೆ ಮಾಡ್ತಾರೆ. ಅದೇ ಬಿರಿಯಾನಿನ ಅಕ್ಕಿ ಎಕ್ಸ್ಟ್ರಾ ಬೇಯಿಸಿ ಮಾಡುವಂಥದ್ದು ಚಿಕನ್ ಬಿರಿಯಾನಿನ ನಾನು ಆ ಥರ ಮಾಡ್ಕೊಂಡಿದ್ದೆ ಅಂದ್ಕೊಂಡಿದ್ದೆ. ಅದಕ್ಕಿಂತ ಜಾಸ್ತಿ ಏನು ಹೇಳಿದ್ರೆ, ಅದು ಒಲೆಯಲ್ಲಿ ಅಡುಗೆನ ಮಾಡ್ಕೊಂಡಿದ್ದೆ ಅಂದ್ಕೊಂಡಿದ್ದೆ. ಒಲೆಯಲ್ಲಿ ಅಡುಗೆ ಮಾಡುವಂಥದ್ದು ಕುಂದಾಪುರ, ಮಂಗಳೂರು ಅಥವಾ ಯಾವುದೇ ಹಳ್ಳಿಗಳಲ್ಲಿ ಏನು ವಿಶೇಷ ಅಲ್ಲ. ಯಾಕಂದರೆ ನಾವು ಕುಚ್ಚಲಕ್ಕಿಯನ್ನು ಬೇಯಿಸೋದ್ರಿಂದ ನಮಗೆ ಗ್ಯಾಸನ್ನು ಜಾಸ್ತಿ ಪ್ರಿಫರ್ ಮಾಡೋಕ್ಕಾಗಿಲ್ಲ, ಜಾಸ್ತಿ ನಾವು ಒಲೆನ ಯೂಸ್ ಮಾಡುತ್ತಾ. ಬಟ್ ಇವತ್ತು ನಾನು ಒಲೆನ ಯೂಸ್ ಮಾಡಿ ಅಡುಗೆ ಮಾಡ್ಕೊಂಡಿದ್ದೆ ಅಂದ್ಕೊಂಡಿದ್ದೆ. ಟೇಸ್ಟು ಒಳ್ಳೆ ರೀತಿಗೆ ಬತ್ತು, ಫಲ್ ಅಡುಗೆ ಅಲ್ಲ, ಅದಕ್ಕೋಸ್ಕರ ಕಾಂಬ ಯಾವ ಥರ ಬತ್ತು ಅಂದ್ಕೊಂಡು ಲೆಟ್ಸ್ ಡು ಚಿಕನ್ ಬಿರಿಯಾನಿ. ಅದಕ್ಕಿಂತ ಮುಂಚೆ ಎಂತೆಲ್ಲ ಐಟಮ್ಸ್ ಬೇಕೋ ಅದನ್ನು ಚಾಪ್ ಮಾಡ್ಕೊಂಡು ಪಾಪ. ಕಿಚ್ಚೋಟಕ್ಕೆ ಸೌದಿ ಇಲ್ಲ ಹೆಣೆ, ಸೌದಿ ತಪ್ಪಕ್ಕೆ ಬಾ ನಳಿ ಚಿಕ್ಕಮ್ಮ ಕರ್ದಲ್ಲ ಎಡಿಯ ಅಂಬು. ನಾನು ಈಗ ವೀಡಿಯೋ ಮಾಡೋದಕ್ಕೋಸ್ಕರ ಒಲೆ ಅಡುಗೆ ಒಳ್ಳೇದಲ್ದೆ ಅನ್ನಳಿ ಕೇಳೋದೇನಾದ್ರು ಕಂಡ್ರೆ ಅವಳು ಬಾರ್ಗೋಲ್ ತಗೊಂಡೇ ಬರ್ತಾಳೆ. ಎಂಥಾರು ಫ್ಯಾಕ್ಟ್ ಅದೇ ಅಲ್ದ, ಒಲೆಯಲ್ಲಿ ಮಾಡೋದು ಅಡುಗೆ ಟೇಸ್ಟೇ ಬೇರೆ. ಹಂಗಂದೇಳಿ ಒಲೆ ಅಡುಗೆ ಏನು ಸುಲಭ ಅಲ್ಲ. ಸೌದಿ ತಗೊಬರ್ಕ, ಬೂದಿ ತೆಗೀಕ, ಕಿಚ್ಚೋಟಕ್ಕೆ ಸುಮಾರೆಲ್ಲ ಕೆಲಸ ಇತ್ತು. ತಿಂಬತ್ತಿ ಗಡಿಲ ಅಂಬಗಾರು ಸೌದಿ ತಪ್ಪತ್ತಿಗೆ ಮಾತ್ರ ಬೆನ್ಕೋಲ್ ಮುರಿದೋಯ್ತು. ಇನ್ನೆಂತ ಬಿರಿಯಾನಿ ಮಾಡ್ತೆ ಅಂದೇಳಿ ಹಂಸಿ ಆಯ್ತು, ಟೊಮೆಟೊ ನೀರುಳ್ಳಿ ಕೊಚ್ಚಿ ಆಯ್ತು, ಒಲೆಂಗೇ ಮಾಡ್ತೆ ಅಂದೇಳಿ ಅಮ್ಮನ ಹತ್ರ ಹೇಳಿ ಆಯ್ತು. ಅದಕ್ಕೆ ಕಿಚ್ಚೊಟ್ಟಿ ಹೆಸ್ರಿಟ್ಟು ಅಕ್ಕಿ ಒಂದು ಹಾಯ್ಕೊಂಡು ಬೆಣ್ತಕ್ಕಿ ಬೇಯೋಕೇನು ರಾಶಿ ಹೊತ್ತು ಬೇಡ, ಗಳಮ್ಮ ಕಿಚ್ಚೊಟ್ಟಿ ಅಕ್ಕಿ ಹಾಕ್ರು ಒಂದ್ಗಳಿಂದ ಬೇಯ್ತು. ಮಾತಾಡೋರೊಳಗೆ ಅನ್ನವೇ ಬೆಂತು, ಅದಕ್ಕೆ ಬಾಗಿ ಬದಿಗಿಟ್ಟು. ಚಿಕನ್ ಬಿರಿಯಾನಿ ಮಾಡೋದೇನು ಅನ್ನು ಆಯಿತು, ಟೊಮೆಟೊ ನೀರುಳ್ಳಿ ಕೊಚ್ಚಿ ಆಯ್ತು, ಕೋಳಿ ಅಮ್ಮ ತೊಳೆದಿಟ್ಟಾಯ್ತು. ಇನ್ನೆಂತ ಒಗ್ಗರಣೆ ಹಾಕು ದಮ್ ಕಟ್ಟೋದಷ್ಟೇ. ಆದರೆ ಈ ಬಿರಿಯಾನಿಗೆ ಒಂದು ಮಸಾಲೆ ಬೇಕಲ್ಲ, ಅದನ್ನು ಮಾಡೋದು ಹೆಂಗನಲ್ಲಿ ಕಣ್ಕೊಂಡು ಬಪ್ಪ ಬನ್ನಿ. ಈಗ ಒಂದು ಬಾಣಲಿಗೆ ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿ, ಹಸಿಮೆಣಸು ಒಂದು 2-3 ಹಾಕಿ, ಬೆಳ್ಳುಳ್ಳಿ ಶುಂಠಿ ಹಾಕಿ, ಒಣಮೆಣಸಿದ್ರೆ 2 ಹಾಕಿ, ಧನಿಯಾ ಚಕ್ಕಿ ಈರುಳ್ಳಿ ಹಾಕಿ ಲೈಕ್ ಮಾಡಿ ಬಾಡಿಸ್ಕೊಂಡು. ನಿಮ್ಗೊಂದು ವಿಷಯ ಗೊತ್ತಾ, ಹೀಗೆ ತೆಗೆದು ಮಿಕ್ಸಿ ಮಾಡೋಕ್ಕಿಂತ ಲೈಕ್ ಮಾಡಿ ಬಾಡಿಸಿ ಮಿಕ್ಸಿ ಮಾಡಿದ್ರೆ ಟೇಸ್ಟೇ ಬೇರೆ ಥರ ಬರುತ್ತೆ. ಇನ್ನೇನಾಯ್ತಲ್ಲ, ಒಗ್ಗರಣೆ ಹಾಕುವ ಬನ್ನಿ. ಒಂದು ದೊಡ್ಡ ಪಾತ್ರೆನ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಗರಂ ಮಸಾಲೆ ಪ್ಯಾಕೊಳ ಪಪ್ಪು ಎಲ್ಲ ಐಟಮನ್ನು ಹಾಕಿ, ಕಡಿಗೆ ಸ್ವಲ್ಪ ಹಸಿಮೆಣಸು ಹಾಕಿ, ನೀರುಳ್ಳಿ ಹಾಕಿ, ನೀರುಳ್ಳಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡಿದಷ್ಟು ರುಚಿ ಜಾಸ್ತಿ ಬಿರಿಯಾನಿಗೆ. ಈರುಳ್ಳಿ ಡೀಪ್ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಟೊಮೆಟೊ ಹಾಕಿ, ಟೊಮೆಟೊ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಬೇಗ ಬೇಯುತ್ತೆ. ಈಗ ಸದ್ಯಕ್ಕೆ ಸ್ವಲ್ಪ ಮುಚ್ಚಿ ಬೇಯೋಕೆ ಬಿಡಿ. ಈಗ ಲಾಯ್ಕ್ ಮಾಡಿ ತೊಳೆದಿಟ್ಟದ ಕೋಳಿನ ಹಾಕಿ, ಅದರೊಟ್ಟಿಗೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ, ಕೋಳಿ ಒಟ್ಟಿಗೆ ಬೇಯೋಕೆ ಬಿಡಿ.
ಎಂತ ಇಲ್ಲ, ಆಗ ಮಾಡಿಟ್ಕೊಂಡಿದ್ದಲ್ಲ ಗ್ರೇವಿ ಮಸಾಲ ಅದನ್ನು ಹಾಕಿ ಸ್ವಲ್ಪ ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರ್, ಗರಂ ಮಸಾಲ ಪೌಡ್ರ್ ಹಾಕಿ ಚೆಂದ ಮಾಡಿ ಕುದಿಸಿ. ಹುಳಿ ಹಿಂಡ್ರು ಗೊತ್ತಿಲ್ಲೆಲ್ಲನೂ ಹಾಳಾಗ್ತಂಬ ಸುಳ್ಕಾಣಿ, ಅದಕ್ಕೆ ನಮ್ಮ ಬಿರಿಯಾನಿನೇ ಸಾಕ್ಷಿ. ಒಂದು ವೇಳೆ ಹಾಲು ಹಿಂಡಿದ್ರೆ ಹಾಳಾಗ್ತ ಹೌದು, ಅದೇ ಬಿರಿಯಾನಿ ಹುಳಿ ಹಿಂಡಿ ಕಾಣಿ ನಿಂಬೆ ಹಣ್ಣನ್ನು ಟೇಸ್ಟೇ ಬೇರೆ. ಈಗ ಸ್ವಲ್ಪ ಅನ್ನ, ಸ್ವಲ್ಪ ಮಸಾಲ ಅನ್ನಳಿ ದಮ್ ಕಟ್ಟಿ 10 ನಿಮಿಷ ಒಲೆ ಮೇಲೆ ಇಡಿ. ತೆಗೆದುಕೊಂಡ್ರೆ ನಿಮ್ಮ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ. ಈಗ ನಮ್ಮ ಚಿಕನ್ ಬಿರಿಯಾನಿ ರೆಡಿ ಆಯಿತು. ನಮ್ಮ ಅಮ್ಮನ ಹತ್ರಕ್ಕೆ ಬಾ, ಹೆಂಗಾಯ್ತು ಅಂದ್ಕೊಂಡು ಬನ್ನಿ. ಬಿರಿಯಾನಿ ರೆಡಿ. ಇದು ನಮ್ಮ ಕೊಟ್ಟು ಟೇಸ್ಟ್ ಹೆಂಗೈತೆ ಅಡಿಕೆ ಬಾ. ಒಳ್ಳೆ ಆಯ್ತು ಮಗಳ, ಒಳ್ಳೆ ಆಯ್ತು. ನಾಟಿ ಸ್ಟೈಲ್ ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಬೇಕಾದರೂ ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.